ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಡೆಯಿಂದ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರ ಹುದ್ದೆಗಳಿಗೆ ಅರ್ಜಿನ ಕರೆದಿದ್ದಾರೆ. ಯಾವ ರೀತಿ ಅರ್ಜಿನ ಫಿಲಪ್ ಮಾಡಬೇಕು, ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅರ್ಜಿ ಹಾಕಲಿಕ್ಕೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಅರ್ಜಿನ ಹಾಕಿ ಕಂಪ್ಲೀಟಾಗಿ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ಸಂಬಂಧಪಟ್ಟ ನಿಮ್ಮ ಸ್ನೇಹವರ್ಗಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲಿಗೆ ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು WDCD ಅಂತ ಟೈಪ್ ಮಾಡಿದ್ರೆ ಫಸ್ಟ್ ಆಪ್ಷನ್ನೇ ಬರುತ್ತೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ. ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಹೋಮ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ. ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಅಲ್ಲಿ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ಗಳಲ್ಲಿ ಸ್ಕ್ರೋಲ್ ಆಗ್ತಾಯಿದೆ. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರ ಹುದ್ದೆ ಅಂತೇಳಿ ಅದನ್ನು ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ. ನೀವು ಅರ್ಜಿ ಹಾಕೋಕ್ಕಿಂತ ಮೊದಲು ಕೆಲವು ಮಾನದಂಡಗಳಿವೆ. ಬಳಕೆದಾರರ ಕೈಪಿಡಿ ಅಂತ, ಯಾವ ರೀತಿ ಅರ್ಜಿ ಹಾಕಬೇಕು, ಏನೇನು ದಾಖಲಾತಿಗೊಳ್ಬೇಕು ಅಂತ ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ PDF ಓಪನ್ ಆಗ್ತದೆ. ಅಲ್ಲಿ ಸಂಪೂರ್ಣವಾದ ಮಾಹಿತಿನ ಕೊಟ್ಟಿರ್ತಾರೆ. ಮೀಸಲಾತಿ ಹೇಗಿರುತ್ತೆ, ಹಾಗೆಯೇ ಆಯ್ಕೆ ವಿಧಾನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಇಲ್ಲಿ ತಿಳ್ಕೊಬೋದು. ಇದನ್ನು ನೀವು ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ. ರೀಡ್ ಮಾಡ್ಕೊಂಡಿದ ನಂತರ ಮತ್ತೆ ನಾನು ಹೋಮ್ ಪೇಜ್ಗೆ ಹೋಗ್ತಾಯಿದ್ದೀನಿ. ಈಗ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಹೋಮ್ ಪೇಜ್ಗೆ ಬಂದಿದ್ದ ನಂತರ ಅಲ್ಲಿ ಪ್ರಶ್ನೆ ಸ್ಟೆಪ್ ಇದೆ ನೋಡಿ, ಸಬ್ಮಿಟ್ ಅಪ್ಲಿಕೇಶನ್ ಪೋಸ್ಟ್ ಆಫ್ ಅಂಗನವಾಡಿ ವರ್ಕರ್ ಆರ್ ಹೆಲ್ಪರ್ ಅಂತ. ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ಅಲ್ಲಿ ಸೆಲೆಕ್ಟ್ ದ ಡಿಸ್ಟಿಕ್ ಅಂತ ಇದೆ ನೋಡಿ. ಜಿಲ್ಲೆ ಆಯ್ಕೆ ಮಾಡ್ತು ಅಂದರೆ ಈಗ ಸದ್ಯಕ್ಕೆ ನಾನು ಇಲ್ಲಿ ತೋರಿಸ್ತೀನಲ್ಲ, ಇಷ್ಟು ಜಿಲ್ಲೆಗಳಿಗೆ ಮಾತ್ರ ಕಾಲ್ಫಾರ್ಮ್ ಆಗಿದೆ. ಮೊದಲನೇದು ಬಂದು ಅಲ್ಲಿ ನೋಡ್ಬೋದು ಉತ್ತರ ಕರ್ನಾಟಕ, ಹಾಗೆಯೇ ಎರಡನೇದು ಬಂದು ಶಿವಮೊಗ್ಗ, ಮೂರನೇದು ಬಂದು ತುಮಕೂರು, ಹಾಗೆಯೇ ನಾಲ್ಕನೇದು ಬಂದು ರಾಯಚೂರು. ಇಷ್ಟು ಜಿಲ್ಲೆಗಳ ಸಂಬಂಧಪಟ್ಟ ಮಹಿಳೆಯರು ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಬೋದು. ಯಾವುದೇ ಜಿಲ್ಲೆ ಆಗಿದ್ರೂ ಕೂಡ ಅಪ್ಲಿಕೇಶನ್ ಹಾಕೋದು ಸೇಮ್ ಇರುತ್ತೆ. ಬಟ್ ಆದರೆ ಈ ಜಿಲ್ಲೆಗಳಿಗೆ ಮಾತ್ರ ಈಗ ತಕ್ಷಣ ಕಾಲಾಗಿದೆ. ಅದರಿಂದ ಈ ಒಂದು ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ಮುಂದೆ ನಿಮ್ಮದು ಯಾವ್ದಾದ್ರು ಜಿಲ್ಲೆಯವರಾಗಿದ್ದರೂ ಕೂಡ ಮುಂದೆ ಈ ಹುದ್ದೆಗಳಿಗೆ ಅರ್ಜಿನ ಬಿಟ್ಟಾಗ ಅರ್ಜಿ ಹಾಕಿದ್ದು ಸೇಮ್ ಮೆಥಡೇ ಆಗಿರುತ್ತೆ. ಅದರಿಂದ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಸ್ನೇಹಿತರ, ಮೊದಲಿಗೆ ನೀವು ಸಪೋಸ್ ಒಂದು ಜಿಲ್ಲೆನ ಸೆಲೆಕ್ಟ್ ಮಾಡಿ ನಾನು ತೋರಿಸ್ಕೊಡ್ತೀನಿ. ಈಗ ರಾಯಚೂರು ಸೆಲೆಕ್ಟ್ ಮಾಡಿಕೊಂಡೆ. ಪ್ರಾಜೆಕ್ಟ್ ಆಯ್ಕೆ ಮಾಡಿ ಅಂತ ಇದೆ, ಅಲ್ಲಿ ನಾನು ಲಿಂಗಸುಗೂರು ಅಂತ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ವೆರಿ ಇಂಪಾರ್ಟೆಂಟಾಗಿ ನೋಟಿಫಿಕೇಷನ್ ನಂಬರ್ ಅಂತ ಬರುತ್ತೆ ನೋಡಿ, ಅಲ್ಲಿ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ಓಪನ್ ಆಗಬೇಕು. ಅಲ್ಲಿ AWW 2526 AWH 2526 ಅಂತ ಅಂಗನವಾಡಿ ವರ್ಕರು ಮತ್ತು ಅಂಗನವಾಡಿ ಹೆಲ್ಪರ್ಗೆ H ಅಂತ ಬಂದಿರುತ್ತೆ, ವರ್ಕರ್ಗೆ W ಅಂತ ಬಂದಿರುತ್ತೆ. ನೀವು ಸೆಕೆಂಡ್ PUC ಆಗಿರೋ ಅಂಗನವಾಡಿ ವರ್ಕರ್ಗೆ ಹಾಕ್ಬೋದು, SSLC ಆಗಿರೋ ಅಂಗನವಾಡಿ ಹೆಲ್ಪರ್ಗೆ ಹಾಕ್ಬೋದು. ಈ ರೀತಿ ನೋಟಿಫಿಕೇಷನ್ ಬಂದರೂ ಮಾತ್ರ ನಿಮಗೆ ಆ ಒಂದು ತಾಲೂಕಿಗೆ, ಆ ಒಂದು ವಿಲೇಜ್ಗೆ ನೀವು ಅರ್ಜಿನ ಸಲ್ಲಿಸ್ಬೋದು. ಸ್ನೇಹಿತರೆ, ನೀವು ಏನಾದ್ರು SC STಗೆ ಸಂಬಂಧಪಟ್ಟಂಥವ್ರಾಗಿದ್ದರೆ ಇಲ್ಲಿ ಸೆಲೆಕ್ಟ್ ಮಾಡ್ತು ಅಂದರೆ ನಿಮ್ಮದು RD ನಂಬರ್ ಕೇಳುತ್ತೆ, ಅಂದರೆ ಕ್ಯಾಸ್ಟ್ ಇನ್ಕಮ್ದು RD ನಂಬರ್ ಕೇಳುತ್ತೆ. ನೀವು ಕ್ಯಾಸ್ಟ್ RD ನಂಬರ್ ಹಾಕಬೇಕಾಗುತ್ತೆ. ನಾನು ಇತರರು ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ, ಈಗೇನು ಕೇಳಲ್ಲ. ನೀವು ಸಿಂಪಲಾಗಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ನಂತರ ಜನರಲ್ ಮೆರಿಟಲ್ಲಿ ನಿಮ್ಮ ತಾಲೂಕಿನಲ್ಲಿ ಅವೈಲೇಬಲ್ ಇರ್ತಕ್ಕಂಥ ಅಂಗನವಾಡಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಓಪನ್ ಆಗ್ತವೆ. ಇಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ, ಹಾಗೆಯೇ ನಿಮ್ಮ ವಿಲೇಜು, ಹಾಗೆಯೇ ಇಲ್ಲಿ ಯಾರಿಗೆ ಜನರಲ್ಲ ಇಲ್ಲ ಅಂಗನವಾಡಿ ವರ್ಕರ ಅಥವಾ ಹೆಲ್ಪರ ಯಾವ ಹುದ್ದೆಗಳು ಖಾಲಿ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ ಓಪನ್ ಆಗ್ತದೆ. ಇಲ್ಲಿ ಪಕ್ಕದಲ್ಲಿ ಖಾಲಿ ಸ್ಥಾನ ಇದೆ ನೋಡಿ, ಅಲ್ಲಿ ವೇಕೆನ್ಸಿ ಪಕ್ಕದಲ್ಲಿ ಅಲ್ಲಿ ಟಿಕ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನೀವು ಅರ್ಜಿ ಸಲ್ಲಿಸಕ್ಕಂಥ ವಿಲೇಜಲ್ಲಿ ಸೆಲೆಕ್ಟ್ ಆಗುತ್ತೆ. ಸಪೋಸ್ ನಾನೀಗ ಒಂದನ್ನು ಟಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂತು ಅಂದರೆ ಅಲ್ಲಿರ್ತಕ್ಕಂಥ ಡಾಟಾ ಇಲ್ಲಿ ಕೆಳಗಡೆ ಇಲ್ಲಿ ಫೆಚ್ ಆಗಿರುತ್ತೆ. ರೂರಲ್ಲು, ಹಾಗೆಯೇ ನೀವು ಯಾವ ವಿಲೇಜು ಗ್ರಾಮ ಪಂಚಾಯತಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಕಂದಾಯ ವಿಲೇಜು ಎಲ್ಲ ಸೆಲೆಕ್ಟ್ ಆಗಿರುತ್ತೆ. ನೀವು ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ಕೇವಲ ನಿಮ್ಮ ಹೆಸರನ್ನ ಹಾಕಬೇಕಾಗುತ್ತೆ. SSLC ಅಂಕಪಟ್ಟಿಯಲ್ಲಿರುವಂತೆ ನಿಮ್ಮ ಹೆಸರನ್ನ ಹಾಕಿ ನಂತರ ನೀವು 13ನೇ ಕಾಲಮಲ್ಲಿ ನಿಮ್ಮ SSLC ಅಂಕಪಟ್ಟಿಯಲ್ಲಿರುವಂತೆ ನಿಮ್ಮ ಡೇಟ್ ಆಫ್ ಬರ್ತ್ನ ನೀವು ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅಲ್ಲಿ ಸೆಲೆಕ್ಟ್ ದ ಡೇಟು, ಸೆಲೆಕ್ಟ್ ದ ಮಂತು, ಸೆಲೆಕ್ಟ್ ದ ಇಯರ್ ಅಂತ 3 ಆಪ್ಷನ್ ಇದೆ. ಆ ಲಿಸ್ಟಿಂದ ನಿಮ್ಮ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 13A ಕಾಲಮ್ಗೆ ಆಟೋಮೆಟಿಕ್ಕಾಗಿ ವರ್ಷ ದಿನಗಳು ಅಲ್ಲಿ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ನಂತರ 14ನೇ ಕಾಲಮಲ್ಲಿ ಲಿಂಗ ಅಂತ ಕೇಳುತ್ತೆ, ಅಲ್ಲಿ ಫೀಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ 15ನೇ ಕಾಲಮಲ್ಲಿ ಬಂದು SSLCಯಲ್ಲಿ ಅಧ್ಯಯನ ಮಾಡಿದ ಭಾಷೆ ಯಾವುದು ಅಂತ ಕೇಳುತ್ತೆ, ಅಲ್ಲಿ ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ 16ನೇ ಕಾಲಮಲ್ಲಿ ಬಂದು ನಿಮ್ಮ ತಾಯಿಯ ಹೆಸರು, ಇದನ್ನು ಕೂಡ SSLC ಅಂಕಪಟ್ಟಿಯಲ್ಲಿರುವಂತೆ ನಿಮ್ಮ ತಾಯಿಯ ಹೆಸರನ್ನ ಹಾಕಬೇಕಾಗತ್ತೆ. ಹಾಗೆಯೇ 17ನೇ ಕಾಲಮು ಬಂದು ತಂದೆಯ ಹೆಸರು ಅಥವಾ ಫಾದರ್ ನೇಮ್, ಇಲ್ಲಿ ನಿಮ್ಮ ತಂದೆಯ ಹೆಸರನ್ನ ಹಾಕಿ. ಹಾಗೆಯೇ ಸ್ನೇಹಿತರೆ, 18ನೇ ಕಾಲಮಲ್ಲಿ ಆರ್ ಯು ಮ್ಯಾರಿಡ್ ಅಂತ ಕೇಳುತ್ತೆ, ನಿಮ್ಮದು ಮದುವೆಯಾಗಿದೆ ಅಂತ. ಅಲ್ಲಿ ಎಸ್ ಇದ್ದರೆ ನೀವು ಸ್ಪೌಸ್ ನೇಮ್ ಅಂದರೆ ನಿಮ್ಮ ಗಂಡನ ಹೆಸರನ್ನ ಹಾಕಬೇಕಾಗತ್ತೆ. ನೋ ಅಂತ ಇದ್ದರೆ ಏನು ಹಾಕೋ ಅವಶ್ಯಕತೆ ಇಲ್ಲ. ಈಗ ಸಪೋಸ್ ನಾನು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಕಾಲಮ್ ಓಪನ್ ಆಗ್ತು, ಅಲ್ಲಿ ನಿಮ್ಮ ಗಂಡನ ಹೆಸರನ್ನ ಸ್ಪೌಸ್ ನೇಮ್ಗೆ ಹಾಕಬೇಕಾಗತ್ತೆ. ಹಾಗೆಯೇ ಸ್ನೇಹಿತರೆ, 19ನೇ ಕಾಲಮಲ್ಲಿ ಬಂದು PUC ಅಂಕಪಟ್ಟಿಯ ನೋಂದಣಿ ಸಂಖ್ಯೆ ಅಂತ ಕೇಳುತ್ತೆ. ಅಲ್ಲಿ ನಿಮ್ಮ ಸೆಕೆಂಡ್ PUC ರಿಜಿಸ್ಟ್ರೇಷನ್ ನಂಬರು ನಿಮ್ಮ ಅಂಕಪಟ್ಟಿಯ ಮೇಲ್ಗಡೆನೇ ಇರುತ್ತೆ. ಆ ಒಂದು ರಿಜಿಸ್ಟ್ರೇಷನ್ ನಂಬರ ನೀವು ಆ ಒಂದು ಕಾಲಮ್ ಹಾಕಬೇಕಾಗುತ್ತೆ. ತದನಂತರ 20ನೇ ಕಾಲಮಲ್ಲಿ ಬಂದು ನೀವು ದ್ವಿತೀಯ PUC ಅಂಕಪಟ್ಟಿ ಅಂದರೆ ನೀವು ತೆಗೆದಿರ್ತಕ್ಕಂಥ ಅಂಕಗಳೆಷ್ಟು ಅನ್ನೋದನ್ನ ಹಾಕಬೇಕಾಗತ್ತೆ. ನೀವು ಒಂದು ವೇಳೆ ಹೆಲ್ಪರ್ಗೆ ಹಾಕ್ತಾಯಿದ್ರೆ ಅಲ್ಲಿ SSLCಲಿ ತೆಗೆದಿರ್ತಕ್ಕಂಥ ಅಂಕನ ಹಾಕಬೇಕಾಗತ್ತೆ. ನಾನು ದ್ವಿತೀಯ PUC ಅಂದರೆ ಅಂಗನವಾಡಿ ವರ್ಕರ್ಗೆ ಹಾಕ್ತಿರೋದ್ರಿಂದ
ನಾನು ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ನ ಹಾಕ್ತಾಯಿದ್ದೀನಿ. ಹಾಗೆಯೇ ಎಷ್ಟು ಮಾರ್ಕ್ಸ್ಗೆ ಎಕ್ಸಾಮ್ ನಡೀತು ಅಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 600ಕ್ಕೆ 521 ಈ ಒಂದು ಅಪ್ಲಿಕೇಶನ್ ಹಾಕ್ತಾ ಇರ್ತಕ್ಕಂಥ ವ್ಯಕ್ತಿ ತೆಗೆದಿರ್ತಕ್ಕಂಥ ಅಂಕಗಳಾಗಿರ್ತದೆ, ಅಂದರೆ ಪರ್ಸೆಂಟೇಜ್ ಆಗಿರುತ್ತೆ. ನಂತರ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. 23ನೇ ಕಾಲಮ್ ಬಂದು ಅಲ್ಲಿ ಸಂಪೂರ್ಣವಾದ ಅಡ್ರೆಸ್ನ ಹಾಕಬೇಕು. ನಿಮ್ಮ ವಿಲೇಜು, ಪೋಸ್ಟು, ಹೋಬಳಿ, ತಾಲೂಕು, ಪಿನ್ ಕೋಡು ಅದನ್ನು ಸಂಪೂರ್ಣವಾಗಿ ನೀವು ಅಲ್ಲಿ ಎಂಟ್ರಿ ಮಾಡಿ. ನಂತರ ರಾಜ್ಯ ಬಂದು ಸೆಲೆಕ್ಟ್ ಆಗಿರುತ್ತೆ. ನಂತರ ನಿಮ್ಮ ಡಿಸ್ಟಿಕ್ಕು ಈ ಲಿಸ್ಟಿಂದ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಚೂಸ್ ಮಾಡ್ಕೋಬೇಕು. ಇಲ್ಲಿ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ತಾಲೂಕನ್ನು ಅಷ್ಟೇ ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಈಗ ರಾಯಚೂರು ಡಿಸ್ಟಿಕ್ಕು ಲಿಂಗಸಗೂರು ತಾಲೂಕು ಆಗಿರೋದ್ರಿಂದ ನಾನು ತಾಲೂಕನ್ನು ಲಿಂಗಸಗೂರು ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೇನೆ. ನಂತರ ಪಿನ್ ಕೋಡ್ ಬಂದು ನಿಮ್ಮ ಏರಿಯಾ ಪಿನ್ ಕೋಡ್ನ ಹಾಕಿ, ನಂತರ ಫೋನ್ ನಂಬರು ಇಲ್ಲೆಲ್ಲ ಸ್ಟಾರ್ ಮಾರ್ಕ್ ಇದೆಯಲ್ಲ ಅದು ಕಂಪಲ್ಸರಿ ನೀವು ಫಿಲಪ್ ಮಾಡಲೇಬೇಕು. ಅಲ್ಲಿ ಫೋನ್ ನಂಬರ್ನ ಹಾಕಿ, ನಂತರ ನಿಮ್ಮ ಇಮೇಲ್ ಐ ಡಿನೂ ಕೂಡ ಇಲ್ಲಿ ಮ್ಯಾಂಡೇಟ್ರಿಯಾಗಿ ಹಾಕಬೇಕಾಗ್ತದೆ. ನಿಮ್ಮ ಜಿಮೇಲ್ ಐ ಡಿನ ಹಾಕಿ, ನಂತರ 24ನೇ ಕಾಲಮಲ್ಲಿ ನೀವು OBC ಆಗಿದ್ದರೂ ಕೂಡ ಅಥವಾ ಜನರಲ್ ಆಗಿದ್ದರೂ ಕೂಡ ನಿಮ್ಮ ಆರ್ ಡಿ ನಂಬರ್ನ ಕೇಳುತ್ತೆ. ಇಲ್ಲಿ ನಿಮ್ಮ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಇರ್ತಕ್ಕಂಥ ಆರ್ ಡಿ ನಂಬರ್ನ ನೀವು ಅಲ್ಲಿ ಹಾಕಬೇಕಾಗುತ್ತೆ. ನಂತರ ಹೆಚ್ಚುವರಿ ಕೋರ್ಸ್ ಡೀಟೇಲ್ಸ್ ಅಂತ ಕೇಳುತ್ತೆ. ಇಲ್ಲಿ ನೀವು ಏನಾದರೂ ಅಂಗನವಾಡಿಗೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ಕೋರ್ಸ್ಗಳು ಬರುತ್ತೆ, ಅದರಲ್ಲಿ ವ್ಯಾಸಂಗ ಮಾಡಿ ನೀವೇನಾದರೂ ಉತ್ತೀರ್ಣರಾಗಿದ್ದರೆ ಆ ಸರ್ಟಿಫಿಕೇಟ್ ನಿಮ್ಮ ಬಳಿ ಇದ್ದರೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಅಂದರೆ ಇವ್ರಿಗೆ ಮೊದಲನೇ ಆದ್ಯತೆಯನ್ನು ಕೊಡ್ತಾರೆ. ಒಂದು ವೇಳೆ ನಿಮ್ಮ ಬಳಿ ಇದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೇ ಬಿಡ್ಬೋದು. ಹಾಗೆಯೇ ಸ್ನೇಹಿತರೆ ಮತ್ತೊಂದು ಆದ್ಯತೆ ಗುಂಪುಗಳು ಅಂತ ಬರುತ್ತೆ. ಆ್ಯಸಿಡ್ ದಾಳಿಗೆ ತುತ್ತಾದ ಮಹಿಳೆ, ಅಂಗವಿಕಲೆಯರು, ವಿಧವೆಯರು, ವಿಚ್ಛೇದಿತ ಮಹಿಳೆಯರು, ನಿರಾಶ್ರಿತರು, ಈ ರೀತಿ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇತ್ತು ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಬಳಿ ಯಾವುದೇ ತರಹದ ಸರ್ಟಿಫಿಕೇಟ್ ನಿಮ್ಮ ಬಳಿ ಇಲ್ಲ ಅಂದರೆ ನೀವು ಅದನ್ನು ಏನೂ ಕೂಡ ಟಿಕ್ ಮಾಡಬೇಡಿ, ಹಾಗೆಯೇ ಖಾಲಿ ಬಿಡಿ. ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ನ ಕ್ಲಿಕ್ ಮಾಡಿ ಕೆಳಗಡೆ ಪ್ರಿವ್ಯೂ ಅಂತ ಕ್ಲಿಕ್ ಮಾಡ್ತು ಅಂದರೆ ನೀವು ಟೈಪ್ ಮಾಡಿರ್ತಕ್ಕಂಥ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಪ್ರಿವ್ಯೂ ಕೂಡ ಓಪನ್ ಆಗ್ತದೆ. ನೀವು ಟೈಪ್ ಮಾಡಿರ್ತಕ್ಕಂಥ ಎಲ್ಲ ಡೀಟೇಲ್ಸು ಕರೆಕ್ಟ್ ಇದೆ ಒಂದು ಸರಿ ಸ್ಕ್ರೋಲ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟಾಗಿತ್ತು ಅಂದರೆ ಅಲ್ಲಿ ಕಾಣ್ತಾರೆ ಕ್ಯಾಪ್ಸನ, ಅಂದರೆ ನಂಬರ್ ಇದೆ ನೋಡಿ, ಅದನ್ನು ಹಾಕಿ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ತಿದ್ದುಪಡಿ ಇತ್ತು ಅಂದರೂ ಕೂಡ ತಿದ್ದುಪಡಿನೂ ಕೂಡ ಮಾಡ್ಬೋದು. ಎಲ್ಲ ಕರೆಕ್ಟಾಗಿದೆ ನಮ್ಮದು, ಅದರಿಂದ ನಾನು ಸೇವ್ ಅಂತ ಮಾಡ್ತಾಯಿದ್ದೀನಿ. ಸೇವ್ ಆದ ನಂತರ ಈ ರೀತಿ ನಿಮಗೆ ಒಂದು ID ನಂಬರು ಕೂಡ ಅಲ್ಲಿ ಶೋ ಆಗುತ್ತೆ. ಆ ID ನಂಬರನ್ನು ನಿಮಗೆ ಕಾಪಿ ಮಾಡ್ಕೊಳ್ಳಿ. ನಿಮಗೆ ಮುಂದೆ 3ನೇ ಸ್ಟೆಪ್ಗೆ 2ನೇ ಸ್ಟೆಪ್ಗೆ ಹೋಗಬೇಕಾದಾಗ ನಿಮಗೆ ಅವಶ್ಯಕತೆ ಬೇಕಾಗ್ತದೆ. ಅದಾದ ನಂತರ ಕಾಪಿ ಮಾಡ್ಕೊಂಡಿದ ನಂತರ ಕ್ಲಿಕ್ ಟು ಸೆಕೆಂಡ್ ಸ್ಟೆಪ್ ಅಂತ ಇದೆ ನೋಡಿ, 2ನೇ ಹಂತಕ್ಕೆ ಮುಂದುವರೆಯಲು ಕ್ಲಿಕ್ ಮಾಡಿ ಅಂತ. ಅದನ್ನು ಕ್ಲಿಕ್ ಮಾಡಿದ್ರೆ 2ನೇ ಸ್ಟೆಪ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಫೋಟೋ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. ಅಲ್ಲಿ ಕಾಪಿ ಮಾಡ್ಕೊಂಡಿರ್ತಕ್ಕಂಥ ನಿಮ್ಮ ನಂಬರ್ನ ಹಾಕಿ, ತದನಂತರ ಕೆಳಗಡೆ ಬಂದು ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ ಹುಟ್ಟಿದ ದಿನಾಂಕನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ತಾರೀಕು, ತಿಂಗಳು, ಇಯರ್ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮಾಡ್ತು ಅಂದರೆ ನಿಮಗೆ ಈ ರೀತಿಯಾದಂಥ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನೀವು ಫೋಟೋನ ಮತ್ತು ಸಹಿನ ಅಪ್ಲೋಡ್ ಮಾಡಬೇಕು. ಫೋಟೋ ಸೈಜ್ ಬಂದು 100 KB, ಮ್ಯಾಕ್ಸಿಮಮ್ 100 KB ಒಳಗಿರಬೇಕು. ಅದರೊಳಗೆ ನೀವು ಅದನ್ನು ರೀಸೈಜ್ ಮಾಡಿಕೊಂಡು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಅದಂತರ ಚೂಸ್ ಫೈಲ್ ಮಾಡಿ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಲ್ಲಿ ಚೂಸ್ ಫೈಲ್ ಮಾಡಿದ ನಂತರ ಪಕ್ಕದಲ್ಲಿ ಫೋಟೋ ಅಪ್ಲೋಡ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಈ ರೀತಿ ಫೋಟೋ ಅಲ್ಲಿ ಫೆಚ್ ಆಗುತ್ತೆ. ನಂತರ ನೀವು ಕೆಳಗಡೆ ಬಂದು ಮತ್ತೆ ಒಂದು ನಿಮ್ಮ ಸಿಗ್ನೇಚರ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದನ್ನು ಕೂಡ ಚೂಸ್ ಫೈಲ್ ಮಾಡಿ ಪಕ್ಕದಲ್ಲಿ ಸೈನ್ ಅಪ್ಲೋಡ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಸಿಗ್ನೇಚರು ಕೂಡ ಅಲ್ಲಿ ಫೆಚ್ ಆಗುತ್ತೆ. ಎಲ್ಲ ಕರೆಕ್ಟಾಗಿದ್ದ ಮೇಲೆ ಇಲ್ಲಿ ಸೇವ್ ಅಥವಾ ಉಳಿಸಿ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಪಾಪಪ್ ಬರುತ್ತೆ. ಈ ಪಾಪಪ್ನ ನೀವು ಓಕೆ ಅಂತ ಮಾಡಿ. ಈಗ ನಿಮ್ಮ ಸಹಿ ಸಬ್ಮಿಟ್ ಆಯಿತು. ಈಗ 3ನೇ ಸ್ಟೆಪ್ಗೆ ಆಟೋಮೆಟಿಕ್ಕಾಗಿ ಅದೇ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ನೀವು ಕಾಪಿ ಮಾಡ್ಕೊಂಡಿರ್ತಕ್ಕಂಥ ನಿಮ್ಮ ಅಪ್ಲಿಕೇಶನ್ ID ನಂಬರು ಹಾಗೆಯೇ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಿ ಕೆಳಗಡೆ ಸಬ್ಮಿಟ್ ಅಂತ ಬಟನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ಪೇಜು ನಿಮಗೆ ಡಿಜಿಲಾಕರ್ಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ ನೀವು ಆಲ್ರೆಡಿ ನಿಮ್ಮದು ಅಕೌಂಟ್ ಇತ್ತು ಅಂದರೆ ಯೂಸರ್ ನೇಮ್ನ ಹಾಕಿ ನೀವು ಲಾಗಿನ್ ಮಾಡ್ಬೋದು. ಒಂದು ವೇಳೆ ನಿಮಗೆ ಯಾವುದೇ ಥರದ ಲಾಗಿನ್ ಇಲ್ಲ ಅಂದರೆ ಇಲ್ಲಿ ಆಧಾರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಆಧಾರ್ ನಂಬರ್ನ ಹಾಕಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟು ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ಹಾಕಿ ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಅದಾದ ನಂತರ ವೆರಿಫೈ ಸೆಕ್ಯೂರಿಟಿ ಪಿನ್ ಅಂತ ಕೇಳುತ್ತೆ. ಇಲ್ಲಿ ಸೆಕ್ಯೂರಿಟಿ ಪಿನ್ನ ನೀವು ಒಂದು ಸೆಟ್ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ಸೆಕ್ಯೂರಿಟಿ ಪಿನ್ನು ಇನ್ಕರೆಕ್ಟ್ ಅಂತ ಬಂತು ಅಂದರೆ ಅಲ್ಲಿ ಫರ್ಗೆಟ್ ಅಂತ ಮಾಡಿ. ನಂತರ ಇಲ್ಲಿ ಸೆಕ್ಯೂರಿಟಿ ಪಿನ್ಗೆ ನೀವು ಹಾಕೋಕ್ಕಿಂತ ಮೊದಲು ನೀವು ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ ಫರ್ಗೆಟ್ ಸೆಕ್ಯೂರಿಟಿ ಪಿನ್ಗೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಡೇಟ್ ಆಫ್ ಬರ್ತ್ನ ಹಾಕಿ ಮತ್ತೆ ನೆಕ್ಸ್ಟ್ ಅಂತ ಮಾಡ್ತಾಯಿದ್ದೀನಿ. ತದನಂತರ ಸೆಟ್ ಮಾಡಿ ಅಂತ ಹೇಳುತ್ತೆ. ಇಲ್ಲಿ ನೀವು ಒಂದು 5 ಡಿಜಿಟ್ನ ಪಿನ್ನ ನೀವು ಇಲ್ಲಿ ಸೆಟ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ 6 ಡಿಜಿಟ್ ಆದರೂ ಕೂಡ ನಡೆಯುತ್ತೆ. ಆ ರೀತಿ ನೀವು ಒಂದು ಪಿನ್ನ ಸೆಟ್ ಮಾಡಿ ಸಬ್ಮಿಟ್ ಅಂತ ಮಾಡಿ. ಇವಾಗ ನಿಮ್ಮದು ಡಿಜಿಲಾಕರ್ಗೆ ಪರ್ಮಿಷನ್ನ ಅಲೋ ಅಂತ ಕೇಳುತ್ತೆ. ಅಲ್ಲಿ ನೀವು ಆಧಾರು ಮತ್ತು ಕ್ಯಾಸ್ಟು, ಡ್ರೈವಿಂಗ್ ಲೈಸೆನ್ಸು ಮತ್ತು ನಿಮ್ಮದು SSLC ಮಾರ್ಕ್ಸ್ ಕಾರ್ಡು 4 ಟಿಕ್ ಬಾಕ್ಸ್ನು ಕೂಡ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಅಲೋ ಅಂತ ಮಾಡಿ. ಈಗ ನಿಮ್ಮ ಡಿಜಿಲಾಕರಿಂದ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಫೆಚ್ ಮಾಡ್ಕೊಳ್ಳುತ್ತೆ. ಒಂದು ವೇಳೆ ಇಲ್ಲಿ ಫೆಚ್ ಆಗಿಲ್ಲ, ಇಲ್ಲಿ ಎಲ್ಲ ಡಾಕ್ಯುಮೆಂಟು ಕೂಡ ನೋ ಅಂತ ತೋರಿಸ್ತಾ ಇದೆ. ಇವಾಗ ನೀವು ಮ್ಯಾನುವಲ್ಗೂ ಕೂಡ ನಿಮ್ಮ ದಾಖಲಾತಿಗಳನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಬೇಕು ಅಂದರೆ ಮೇಲ್ಗಡೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಕಾಲಮ್ ಕಾಣ್ತಿದೆ ನೋಡಿ ಒಂದು ಆಪ್ಷನು, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜು ನಿಮ್ಮ ಅಪ್ಲಿಕೇಶನ್ ಅಪ್ಲೋಡ್ ಮಾಡಲಿಕ್ಕೆ SSLC ಮಾರ್ಕ್ಸ್ ಕಾರ್ಡು, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು ಈ 3 ಆಪ್ಷನ್ಗಳು ಓಪನ್ ಆಗ್ತವೆ. ಅಲ್ಲಿ ಒಂದನ್ನು ಚೂಸ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದು 500 KBಗಿಂತ ಒಳಗಿರಬೇಕು, ಅದು PDF ಇರಬೇಕು. ನಾನೀಗ ಎಲ್ಲ ಕೂಡ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಮೊದಲಿಗೆ SSLC ಮಾರ್ಕ್ಸ್ ಕಾರ್ಡ್ನ ಚೂಸ್ ಮಾಡಿ ಪಕ್ಕದಲ್ಲಿ ಅಪ್ಲೋಡ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅಪ್ಲೋಡ್ ಆದ ನಂತರ ಪಕ್ಕದಲ್ಲಿ ಕೂಡ ಅಪ್ಲೋಡ್ ಆಗಿರುವಂಥದ್ದು ರೆಕಾರ್ಡು ಕೂಡ ಕಂಡುಬರುತ್ತೆ. ಹಾಗೆಯೇ ಸೆಕೆಂಡ್ PUC ರೆಕಾರ್ಡ್ನು ಕೂಡ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ.
ನಂತರ ಅಂತಿಮವಾಗಿ ಅದು ಕೂಡ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬಂತು. ಹಾಗೆಯೇ ಮೂರನೇ ಆಪ್ಷನ್ ಬಂದು ರೆಸಿಡೆಂಟಿ ಸರ್ಟಿಫಿಕೇಟ್ ಅಥವಾ ನಿವಾಸಿ ದಾಖಲೆ ವಾಸಸ್ಥಳ ದೃಢೀಕರಣ ಪತ್ರ, ಅದನ್ನು ಕೂಡ ಚೂಸ್ ಫೈಲ್ ಮಾಡಿ ನಾನು ಅಪ್ಲೋಡ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ಇದು ಕೂಡ ಪಾಪಪ್ ಬರ್ತಾ ಇದೆ. ಈ ರೀತಿ ವೆಯ್ಟ್ ಮಾಡಿ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬಂತು. ಇಲ್ಲಿಗೆ 3 ದಾಖಲಾತಿಗಳು ಯಶಸ್ವಿಯಾಗಿ ಸಬ್ಮಿಟ್ ಆಗಿದೆ. ಕೆಳಗಡೆ ಬಂದು ವೇವ್ ಅಪ್ಲೋಡೆಡ್ ಡಾಕ್ಯುಮೆಂಟ್ಸ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜಲ್ಲಿ ನೀವು ಅಪ್ಲೋಡ್ ಮಾಡಿದಂಥ ದಾಖಲಾತಿಗಳೆಲ್ಲ ಎಸ್ ಅಂತ ತೋರಿಸ್ತಾ ಇದೆ. ಈ ರೀತಿ ಬರಬೇಕು. ಈ ರೀತಿ ಬಂತು ಅಂದರೆ ನಿಮ್ಮದು ಅಪ್ಲೋಡ್ ಆಗಿದೆ ಅಂತ ಅರ್ಥ. ನಂತರ ಈ ಸೈನ್ ಡಾಕ್ಯುಮೆಂಟ್ಸ್ ಅಂತ ಮೇಲ್ಗಡೆ ಹೋಗಿ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಒಂದು ಈ ರೀತಿ ಪೇಜ್ ಓಪನ್ ಆಗ್ತದೆ. ಅಲ್ಲಿ ಪ್ರೊಸೀಡ್ ಟು ಈ ಸೈನ್ ಅಂತ ಕ್ಲಿಕ್ ಮಾಡಿ ಈ ರೀತಿ ಪಾಪಪ್ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜಲ್ಲಿ ನೀವು ಅಪ್ಲಿಕೇಶನ್ ಫಿಲ್ ಮಾಡಿರ್ತಕ್ಕಂಥ ಫಾರ್ಮ್ ಕೂಡ ಈ ರೀತಿ ಶೋ ಆಗುತ್ತೆ. ನೀವು ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ದಾಖಲಾತಿಗಳು ಕರೆಕ್ಟ್ ಇದೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟ್ ಇದ್ದರೆ ಇಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸು ಕೆಳಗಡೆ ಬಂದು ಕ್ಲಿಕ್ ಮಾಡಿ ಆಟೋಮೆಟಿಕ್ಕಾಗಿ ಅದೇ ಕೂಡ ನಿಮ್ಮ ಈ ಸೈನ್ಗೆ ಕರ್ಕೊಂಡು ಹೋಗುತ್ತೆ. ಈ ರೀತಿ ಈ ಸೈನ್ ಪೇಜು ಓಪನ್ ಆಗ್ತದೆ. ಅಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಪಕ್ಕದಲ್ಲಿ ಗೆಟ್ OTP ಅಂತ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಈ ರೀತಿ ಈ ಸೈನ್ ಸಕ್ಸಸ್ಫುಲಿ ಅಂತ ಬರಬೇಕು. ಇಷ್ಟು ಬಂತು ಅಂದರೆ ನಿಮ್ಮದು ಯಶಸ್ವಿಯಾಗಿ ನಿಮ್ಮ ಸಬ್ಮಿಟ್ ಆಗಿದೆ ಅರ್ಜಿ ಅಂತ ಅರ್ಥ. ಇದನ್ನು ಡೌನ್ಲೋಡ್ ಸೈನ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಇವಾಗ ನಿಮ್ಮ ಒಂದು ಫಾರಮ್ ಕೂಡ ನಿಮಗೆ ಡೌನ್ಲೋಡ್ ಆಗುತ್ತೆ. ಈ ಒಂದು ಫಾರಮ್ನ ನೀವು ಜೋಪಾನವಾಗಿ ಇಟ್ಕೊಳ್ಳಿ. ಯಾಕಂದರೆ ನಿಮಗೆ ನಿಮ್ಮ ಆಯ್ಕೆ ಸಮಿತಿ ಆಯ್ಕೆ ಮಾಡಿದ ನಂತರ ಒಂದು ವೇಳೆ ನಿಮ್ಮದು ಸೆಲೆಕ್ಟ್ ಆಯಿತು ಅಂದರೆ ನಿಮಗೆ ಕಾಲ್ ಮಾಡ್ತಾರೆ. ಇಲ್ಲಿ ಯಾವುದೇ ತರಹದ ಲಂಚಗಳು ಇಂಪ್ಲೂಯೆನ್ಸ್ಗಳು ನಡೆಯಲ್ಲ. ನಿಮ್ದೇನಾದ್ರು ಮೆರಿಟ್ ಲಿಸ್ಟ್ ಮೇಲೆ ನಿಮ್ದು ಏನಾದ್ರು ಸೆಲೆಕ್ಟ್ ಆಯಿತು ಅಂದರೆ ನಿಮಗೆ ಕಾಲ್ ಮಾಡ್ತಾರೆ. ಸ್ನೇಹಿತರೆ, ಈ ರೀತಿ ನಿಮ್ಮ ಅರ್ಜಿನ ಯಶಸ್ವಿಯಾಗಿ ಸಲ್ಲಿಸ್ಬೋದು. ಇದಾಗಿತ್ತು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.